ಹಾಯ್ ಎಲ್ರಿಗೂ ನಮಸ್ತೆ. ಸೌ ಕಿಚನ್ಗೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಇವಾಗಂತೂ ತುಂಬಾ ಬಿಸಿಲಿದೆ. ಎಷ್ಟು ಕೋಲ್ಡ್ ನೀರು ಕುಡಿದ್ರು, ಯಾವುದೇ ಥರದ್ದು ಫ್ಯಾನ್ ಹಾಕ್ಕೊಂಡಿದ್ರು ಮತ್ತು ತುಂಬಾ ಕಷ್ಟ ಆಗ್ತಿದೆ. ನಾವು ಈ ಸಮ್ಮರಲ್ಲಿ ಬಳಸಬೇಕಾಗಿರೋಂಥ ಆಹಾರಗಳು ಮತ್ತು ಪಾನೀಯಗಳು ಎಲ್ಲನೂ ನಾವು ತುಂಬ ಸುಲಭವಾಗಿ ಈಸಿಯಾಗಿ ಮಾಡ್ಕೋಬೇಕು. ಯಾವ ಥರದ ಆಹಾರಗಳನ್ನ ಮಾಡ್ಕೊಳ್ಬೇಕು ಅನ್ನೋದೇ ಒಂದೊಂದ್ಸತಿ ನಮಗೆ ಕನ್ಫ್ಯೂಸ್ ಆಗುತ್ತೆ. ಯಾಕಂದರೆ ಏನೇ ತಿಂದರೂ ಸಮಾಧಾನ ಆಗಲ್ಲ. ಏನಾದರೂ ತಿನ್ನಿ, ನೀವು ಒಂದು ಉಪ್ಪಿಟ್ಟು ತಿಂದರೂ ಆಗಲ್ಲ, ಅನ್ನ ಸಾಂಬಾರು ತಿನ್ನೋಕ್ಕೂ ಇನ್ನೂ ಆಗ್ತಾಯಿಲ್ಲ. ಆ ರೀತಿಯಾಗಿ ತುಂಬ ಸೆಕೆ ಆಗಿಬಿಟ್ಟಿದೆ ಸ್ನೇಹಿತರೆ. ನಾವು ಹಂಗಾಗಿ ಈ ಬೇಸಿಗೆಗೆ ತುಂಬ ಸಿಂಪಲ್ಲಾಗಿ ಮತ್ತು ಬಾಡಿ ಕೂಲಾಗಿ ಇಟ್ಕೊಳ್ಳೋದಕ್ಕೆ ಮತ್ತು ನಮಗೆ ಹೆಲ್ತಿ ಆಗಿರೋ ಅಂತಹ ಒಂದು ಜ್ಯೂಸ್ದು ರೆಸಿಪಿ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಅದನ್ನು ನಾನು ಮಾಡ್ಕೊಳ್ತಾ ಇರೋದು ನಿಮಗೂ ಸಹ ಹೇಳ್ಕೊಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಬನ್ನಿ ಸ್ನೇಹಿತರೆ, ಅದನ್ನು ನಾವು ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂಥೇಳಿ ಇವಾಗ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ. ನಾನು ಇಲ್ಲಿ ಮೊದಲನೇದಾಗಿ ಹೆಸ್ರು ಕಾಳನ್ನ ತೊಗೊಂಡಿದ್ದೀನಿ. ಹೆಸ್ರು ಕಾಳು ಬಂದುಬಿಟ್ಟು ನೋಡಿ, ಇದು ವಾಶ್ ಮಾಡ್ಕೊಂಡಿದ್ದೀನಿ. ಇಮಿಡಿಯೇಟ್ಲಿ ಇದೆ, ನೆನೆಸೋದು ಬೇಡ. ಇಮಿಡಿಯೇಟ್ಲಿ ಒಂದು ಸ್ವಲ್ಪ ಕ್ಲೀನಿಂಗೋಸ್ಕರ ನಾನು ಇದನ್ನು ವಾಶ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಈ ವಾಶ್ ಮಾಡ್ಕೊಂಡಿರೋ ಅಂತಹ ಹೆಸ್ರು ಕಾಳನ್ನ ನಾನಿಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ. ಈ ಬಾಣಲೆಗೆ ಗ್ಯಾಸ್ ಅಂಟಿಸಿಟ್ಕೊಂಡಿದ್ದೀನಿ. ಈಗ ಅದಕ್ಕೆ ಹಾಕ್ಕೊಂಡು ಬೇಗ ಹುರ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಫ್ಲೇಮ್ ಹೈ ಮಾಡ್ಕೊಂಡ್ಬಿಟ್ಟು ಹುರ್ಕೊಂಬಿಡೋಣ. ಇದೇನೂ ಆಗಲ್ಲ. ಇಮಿಡಿಯೇಟ್ಲಿ ನಾವು ತೊಳೆದ್ಬಿಟ್ಟು ಹಾಕ್ಕೊಂಡ್ರೆ ಅದೇನೂ ಆಗಲ್ಲ, ಚೆನ್ನಾಗಿರುತ್ತೆ. ಮತ್ತು ಅದು ಏನು ಹೇಳ್ತಾರೆ, ನೀರು ಹಾಕಿದ್ರೆ ಹೆಸ್ರು ಕಾಳು ಉರಿಯೋದಕ್ಕೆ ಚೆನ್ನಾಗಿರುತ್ತಾ ಅಂತೆಲ್ಲ ಆಮೇಲೆ ಕ್ವಶನ್ಗಳಿರಬಾರ್ದಲ್ಲ. ಅದಕ್ಕೋಸ್ಕರ ನಾನು ಫಸ್ಟೇ ಹೇಳ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಏನೂ ಆಗಲ್ಲ. ನೋಡಿ, ಈ ರೀತಿಯಾಗಿ ನಾವು ಇದನ್ನು ಹುರ್ಕೊಳ್ಳೋಣ. ಚೆನ್ನಾಗಿ ಕಮ್ಮನಂತ ಇರಬೇಕು, ಅಲ್ಲಿವರೆಗೂ ಹುರ್ಕೊಳ್ಳೋಣ ಇದನ್ನು. ಸ್ವಲ್ಪ ಆಗಿದೆ, ಇನ್ನೊಂದು ಸ್ವಲ್ಪ ಹುರ್ಕೊಬೇಕು. ಈಗ ಅರ್ಧ ಆಗಿದೆ, ಇನ್ನೊಂದು ಸ್ವಲ್ಪ ಹುರ್ಕೋಬೇಕು. ಇದು ನೋಡಿ, ನೀರೆಲ್ಲ ಡ್ರೈ ಆಗಿಬಿಟ್ಟಿದೆ. ಇವಾಗ ಈ ರೀತಿ ಡ್ರೈ ಆಗ್ಬಿಡುತ್ತೆ, ಇಮಿಡಿಯೇಟ್ಲಿ ಡ್ರೈ ಆಗುತ್ತೆ. ಇದಾದಮೇಲೆ ನಾವಿನ್ನು ಸ್ವಲ್ಪ ಹುರಿಬೇಕು. ನೋಡಿ, ಇದು ಕಮ್ಮಂತ ಸ್ಮೆಲ್ ಬರ್ತಿದೆ. ಹೆಸ್ರು ಕಾಳು ಘಮ ಘಮ ಅಂತಿದೆ. ಹುರಿದಿದ್ದೀವಲ್ಲ, ಈ ಹೆಸ್ರು ಕಾಳು ಬಂದ್ಬಿಟ್ಟು ಗಮ್ ಅಂತಿದೆ. ಈ ಸ್ಟೇಜ್ವರೆಗೂ ಹುರ್ಕೊಂಡ್ರೆ ಸಾಕು. ಇದು ಹಸಿ ವಾಸನೆ ಎಲ್ಲ ಹೋಗಿರುತ್ತೆ. ನಾವು ಇದನ್ನ ನಾರ್ಮಲಾಗೆ ತಿನ್ನಬೇಕಾದ್ರೇ ನಾವು ಮೊಳಕೆ ಬರ್ಸ್ಕೊಂಡು ಹಸೇದೇ ಸಹ ತಿಂತೀವಿ. ಆ ರೀತಿ ಇರ್ಬೇಕಾದ್ರೆ ನಮಗಿದು ಪೌಡರ್ ಮಾಡ್ಕೊಬೇಕಲ್ವಾ. ಹಾಗಾಗಿ ಇದನ್ನು ನೋಡಿ, ಈ ರೀತಿಯಾಗಿ ಗಮ್ ಅನ್ನೋವರೆಗೂ ಹಸಿ ಫ್ಲೇವರ್ ಹೋಗೋವರೆಗೂ ನಾವು ಇದನ್ನು ಹುರ್ಕೊಬೇಕು. ಈ ರೀತಿಯಾಗಿ ನಾನು ಹುರ್ಕೊಂಡಿದ್ದೀನಿ ಸ್ನೇಹಿತರೆ. ಇದು ಸ್ವಲ್ಪ ಕೂಲ್ ಆಗಬೇಕು. ಕೂಲ್ ಆಗೋದಕ್ಕೆ ಬಿಟ್ಕೊಳ್ತೀನಿ. ಇವಾಗ ನಾನು ಇದನ್ನು ಫುಲ್ಲು ಕೂಲಾಗಿದೆ. ನೋಡಿ, ನೋಡಿ ಎಷ್ಟು ಕಮ್ಮನೆ, ಎಷ್ಟು ಕಲರ್ ಕೂಡ ಚೇಂಜ್ ಆಗಿದೆ. ಈ ರೀತಿ ಹುರ್ಕೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ ನೋಡಿ ಹೀಗೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಇದನ್ನು ಬಂದುಬಿಟ್ಟು ನೋಡಿ, ಈ ರೀತಿಯಾಗಿ ಫುಲ್ಲು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಪೌಡರ್ ಆದಮೇಲೆ ಈ ಪೌಡರ್ ಜೊತೆಗೆ ನಾನಿಲ್ಲಿ ಬಂದುಬಿಟ್ಟು ನಾನು ಒಂದು ಬೌಲಷ್ಟು ಬೆಲ್ಲ ತೊಗೊಂಡಿದ್ದೀನಿ. ನಮಗೆ ಸಿಹಿ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳೋಣ. ನಮಗೆ ಜಾಸ್ತಿ ಬೇಕು ಅಂದರೂ ಜಾಸ್ತಿ ಹಾಕ್ಕೊಳ್ಳೋಣ, ಇಲ್ಲ ಸ್ವಲ್ಪ ಬೇಕು ಅಂದರೂ ಸ್ವಲ್ಪ ಹಾಕ್ಕೊಳ್ಳೋಣ. ನಮ್ಮ ರುಚಿ ತಕ್ಕನಾಗೆ ನಾನಿಲ್ಲಿ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನಾನು ಇಷ್ಟು ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲ. ಒಂದು ಬೌಲ್ ತೊಗೊಂಡಿದ್ದೀನಿ. ನಾನು ಒಂದು ಬೌಲು ಹೆಸ್ರು ಕಾಳು ತೊಗೊಂಡಿರೋದ್ರಿಂದ ನನಗೆ ರುಚಿಗೆ ಎಷ್ಟು ಬೇಕಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಬಂದುಬಿಟ್ಟು ನಾನು 4 ಏಲಕ್ಕಿಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನು 4 ಏಲಕ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಲಿ ಮತ್ತೆ ಬಂದುಬಿಟ್ಟು ನಾನಿಲ್ಲಿ ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ. ಕಾಯಿ ಬಂದುಬಿಟ್ಟು ತುಂಬ ಎಳೆದು ಬಲ್ತಿರೋದಲ್ಲ, ಮೀಡಿಯಮ್ ಎಳೆದು. ಇದು ಕಾಯಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ನಾವು ಈ ಕಾಯಿನ ಬಂದುಬಿಟ್ಟು ಬರೀ ಹಾಲು ತೆಗ್ದುಬಿಟ್ಬೇಕಾದ್ರೂ ನಾವು ಇದಕ್ಕೆ ಮಿಕ್ಸ್ ಮಾಡ್ಕೋಬೋದು. ಬೇಕಾದ್ರೆ ಇದ್ರ ಜೊತೆಗೂ ಹಾಕೋಬೋದು. ನಾನು ಸಿಪ್ಪೆ ತೆಗ್ದುಬಿಟ್ಟು ಮಾಡ್ಕೊಂಡಿದ್ದೀನಲ್ಲ, ಚೆನ್ನಾಗಿರುತ್ತೆ. ನಾನು ಇದ್ರ ಜೊತೆಗೆ ಕಾಯಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನಾನು ಇದು ಪೇಸ್ಟ್ ಮಾಡ್ಕೊಬೇಕಲ್ವಾ, ಪೇಸ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ. ಇವಾಗ ನಾನು ಇದನ್ನು ರುಬ್ಕೊಳ್ತೀನಿ. ನಾನು ಇದನ್ನು ಬಂದುಬಿಟ್ಟು ಇಷ್ಟು ನುಣ್ಣಗೆ ರುಬ್ಕೊಂಡಿದ್ದೀನಿ. ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ರುಬ್ಕೊಂಡಿದ್ದೀನಿ ಸ್ನೇಹಿತರೆ. ಈ ರುಬ್ಕೊಂಡಿರೋದು ಇದಕ್ಕಿಂತ ಮುಂಚೆ ಈ ರುಬ್ಕೊಳ್ಳೋದಕ್ಕಿಂತ ಮುಂಚೆ ನಾನು ಹೆಸ್ರು ಕಾಳು ಹಾಕ್ಕೊಂಡು ಪೌಡರ್ ಮಾಡ್ಕೊಂಡಿದ್ದೀನಲ್ಲ, ಅದ್ರ ಜೊತೆಲಿ ನೀವು ಬೆಲ್ಲ ಮತ್ತು ನಾವು ಏಲಕ್ಕಿ ಕಾಯಿನ ಪೌಡರ್ ಮಾಡಿಬಿಟ್ಟು ಸಹ ಸ್ವಲ್ಪ ಸ್ಟೋರೇಜ್ ಮಾಡಿ ಇಟ್ಕೊಬೋದು. ನಾವು ಜ್ಯೂಸ್ ಮಾಡ್ಕೋಬೇಕಾದ್ರೆ ಬರೀ ಕಾಯಿ ಹಾಲನ್ನ ತಗೊಂಡು ಮತ್ತು ಮಾಮೂಲಿ ಹಾಲನ್ನ ಕಾಯಿಸಿ ಆರಿಸಿ ಇಟ್ಕೊಂಡಿರೋಂಥ ಹಾಲನ್ನ ಹಾಕ್ಕೊಂಡು ಸಹ ನಾವು ಜ್ಯೂಸನ್ನ ಮಾಡ್ಕೋಬೋದು. ಇವಾಗ ನಾನು ಡೈರೆಕ್ಟಾಗಿ ಮಾಡ್ತಾಯಿದ್ದೀನಿ. ನಾನು ಏನೇ ಪೌಡರ್ನ ಎತ್ತಿಟ್ಕೊಂಡಿಲ್ಲ, ನಾನು ಈ ಸ್ಪಾಟಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಬೇರೆ ಬೇಕಾಗಿದ್ದಾಗ ಬೇಕಾದ್ರೆ ಅದೊಂದು ವೀಡಿಯೋ ಬೇಕಾದ್ರೆ ಮಾಡಿ ತೋರಿಸ್ತೀನಿ ಸ್ನೇಹಿತರೆ, ಯಾವ ರೀತಿಯಾಗಿ ನಾನು ಅದು ಪೌಡರ್ ಮಾಡಿ ಎತ್ತಿಟ್ಕೊಬೇಕು ಅಂತ. ನಿಮ್ಗೆ ಆ ಥರ ಬೇಕಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಅದು ಪೌಡರ್ ಮಾಡ್ಕೊಳ್ಳೋ ಮೇಕಿಂಗ್ದು ಅಂತ ಹೇಳ್ಬಿಟ್ಟು. ಇವಾಗ ನಾನು ಇದು ರುಬ್ಕೊಂಡಿದ್ದೀನಿ. ತುಂಬ ನುಣ್ಣಿಗೆ ಎಷ್ಟು ಸಾಧ್ಯನೋ ಅಷ್ಟು ಫೈನಾಗಿ ರುಬ್ಕೊಂಡಿದ್ದೀನಿ. ಅದ್ರ ಜೊತೆಲಿ ಇವಾಗ ನಾನು ಸ್ವಲ್ಪ ಮಾತ್ರ ಹಾಲು ಸೇರಿಸ್ಕೊಳ್ತಾ ಇದ್ದೀನಿ. ಈ ಸ್ವಲ್ಪ ಹಾಲು ಸೇರಿಸ್ಬಿಟ್ಟು ಸಹ ನಾನು ಮತ್ತೆ ಇದನ್ನು ರುಬ್ಕೊಳ್ತೀನಿ ಸ್ನೇಹಿತರೆ.
ನೋಡಿ ಫುಲ್ಲು ಫೈನಾಗೆ ನಾನು ಇವಾಗ ಇದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ರುಬ್ಬಾದ್ಮೇಲೂ ಕೂಡ ನೋಡಿ ಘಮ ಘಮ ಅಂತಿದೆ ನೋಡಿ, ತುಂಬ ಚೆನ್ನಾಗಾಗಿದೆ. ಈಗ ಇದನ್ನು ನಾನೊಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದೊಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಪಾತ್ರೆಗೆ ಹಾಕ್ಕೊಂಡ್ಮೇಲೆ ನಾನು ಸ್ವಲ್ಪ ನೀರನ್ನ ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ಬಂದುಬಿಟ್ಟು ನಮಗೆ ಎಷ್ಟು ಬೇಕೋ ಅಷ್ಟನ್ನು ನೀರನ್ನ ಹಾಕ್ಕೊಳ್ಳೋಣ ಸ್ನೇಹಿತರೆ. ನಾನಿಲ್ಲಿ ಮಿಕ್ಸಿಲಿ ರುಬ್ಬಿರೋದಿನಲ್ವ, ಅದಕ್ಕೆ ಸ್ವಲ್ಪ ನೀರೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಆ ಮಿಕ್ಸಿಲಿರೋ ಅಂಥ ಪೌಡರ್ನೆಲ್ಲ ನಾನು ತೊಗೊಂಡು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 50 ಗ್ರಾಮ್ ಅಷ್ಟು ಹೆಸ್ರು ಕಾಳನ್ನ ತೊಗೊಂಡಿದ್ದೀನಿ. ಈ ಹೆಸ್ರು ಕಾಳಲ್ಲಿ 6 ಗ್ಲಾಸ್ ಆಗೋಷ್ಟು ಸಹ ನಾವು ಜ್ಯೂಸನ್ನ ಮಾಡ್ಕೋಬೋದು ಸ್ನೇಹಿತರೆ. ಅಷ್ಟು ನೀರನ್ನ ನಾವು 6 ಗ್ಲಾಸ್ ಆಗೋಷ್ಟು ನೀರನ್ನ ಬೇಕಾದ್ರೆ ನಾವು ಸೇರಿಸ್ಕೋಬೋದು. ಇಲ್ಲಿ ನನಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ. ಮತ್ತು ನಾನು ಹಾಲನ್ನ ಮತ್ತೆ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಟ್ಟು 300 ಮಿಲಿಯಷ್ಟು ಹಾಲನ್ನ ಸೇರಿಸ್ಕೊಂಡಿದ್ದೀನಿ. ಹಾಲು ಬಂದ್ಬಿಟ್ಟು ಕಾಯಿಸಿ ಇಟ್ಕೊಂಡಿರೋಂತಹ ಹಾಲದು. ಅದನ್ನು ನಾನಿಲ್ಲಿ 300 ಮಿಲಿಯಷ್ಟು ಹಾಕ್ಕೊಂಡಿದ್ದೀನಿ. ಇವಾಗ ನನಗೆ ಚಿಲ್ನೆ ಕೂಲಾಗಿರಬೇಕು ಅಂತ ಹೇಳೋ ಕಾರಣಕ್ಕೋಸ್ಕರ ನಾನು ಐಸ್ ಕ್ಯೂಬ್ನ ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಈ ಬೇಸಿಗೆಗಂತೂ ಈ ರೀತಿಯಾಗಿ ಐಸ್ ಕ್ಯೂಬ್ ಹಾಕ್ಕೊಂಡು ತಣ್ಣಗೆ ಕುಡಿಯೋದ್ರಿಂದ ಸ್ವಲ್ಪ ಸ್ವೆಟ್ ಆಗೋದು, ಸೆಕೆ ಆಗೋದು ಎಲ್ಲ ಕೂಡ ಕಮ್ಮಿ ಆಗುತ್ತೆ. ನೋಡಿ, ಹೆಸ್ರು ಕಾಳಿನ ಹಾಲು ತುಂಬ ದೇಹಕ್ಕೆ ತಂಪು. ಇದನ್ನು ಬಂದ್ಬಿಟ್ಟು ನಾವು ಮಾರ್ನಿಂಗ್ ಟೈಮು ಕಾಫಿ ಟೀ ಬದಲು ಮತ್ತು ಮಕ್ಕಳಿಗೆ ಹಾಲು ಕೊಡೋ ಬದಲು ಈ ರೀತಿಯಾಗಿ ಈ ಥರ ಪೌಡರ್ನ ಮಾಡಿ, ಈ ಥರದ್ದು ಜ್ಯೂಸ್ ಒಂದು ಮಾಡಿ ಮಕ್ಕಳಿಗೆ ಕೊಡೋದ್ರಿಂದ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ, ತಂಪಾಗಿರುತ್ತೆ, ತುಂಬ ಕೂಲಾಗಿರುತ್ತೆ ಹೆಸ್ರು ಕಾಳಿನ. ಇವಾಗ ನಾನು ಒಂದು ಗ್ಲಾಸ್ಗಳಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ನಿಮಗೆ ಅದು ನೋಡಿದ್ರೆ ಗೊತ್ತಾಗ್ತಿದೆ, ನಿಮ್ಗೆ ಅಲ್ಲಿ ನೋಡಿದ್ರೆ ಅದು ನಾರ್ಮಲ್ ಹೆಸ್ರು ಕಾಳಿನ ಹಾಲು ಅನ್ನೋ ಥರನೇ ಕಾಣಿಸ್ತಾ ಇಲ್ಲ, ಮಾಮೂಲಿ ಹಾಲು ಥರನೇ ಕಾಣಿಸ್ತಿದೆ, ಬಾದಾಮಿ ಹಾಲು ಥರ ಕಾಣಿಸ್ತಿದೆ ಸ್ನೇಹಿತರೆ. ತುಂಬ ಈಸಿಯಾಗಿ ನಾವು ಇದನ್ನು ಮನೆಯೆಲ್ಲ ಈಸಿಯಾಗಿ ಮಾಡ್ಕೋಬೋದು. ನೋಡಿ, ನಾನು ಹೇಳಿದ್ನಲ್ಲ, ಇವಾಗ ನನಗೆ ಮತ್ತೆ ಬೇಕು ಅಂತಿದ್ರೆ ನಾವೀಗ ಐಸ್ ಕ್ಯೂಬ್ನ ಹಾಕ್ಕೊಳ್ತಾ ಇದ್ದೀನಿ. ಆಲ್ರೆಡಿ ಫಸ್ಟ್ ಐಸ್ ಕ್ಯೂಬ್ ಹಾಕಿ ಅದನ್ನು ಕೂಲ್ ಮಾಡ್ಕೊಂಡಿದ್ದೀನಿ. ಮತ್ತೆ ಇನ್ನು ಕೂಲಾಗಿರಬೇಕು ಅಂದರೆ ಈ ರೀತಿಯಾಗಿ ಐಸ್ ಕ್ಯೂಬ್ ಹಾಕ್ಕೊಂಡು ಕುಡಿಯೋದ್ರಿಂದನೂ ಕೂಲಾಗಿರುತ್ತೆ. ನಾನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇಲ್ಲ ನಮಗೆ ಬೇಡ ಮಾರ್ನಿಂಗ್ ಟೈಮು ನಾವು ಬೆಳಗ್ಗೆನ ಐಸ್ ಕುಡಿಯಲ್ಲ, ಹೌದು ಬೆಳಗ್ಗೆ ಟೈಮ್ ಎದ್ದ ತಕ್ಷಣ ಐಸ್ದು ಕುಡಿಬಾರ್ದು. ಅದಕ್ಕೋಸ್ಕರ ಮಾರ್ನಿಂಗ್ ಟೈಮ್ ಬಂದುಬಿಟ್ಟು ಬರೀ ಹಾಲನ್ನ ಕಾಯಿಸಿ ಆರಿಸಿಟ್ಕೊಂಡಿರೋ ಅಂಥ ಹಾಲನ್ನ ಹಾಕ್ಕೊಂಡು ಈ ರೀತಿಯಾಗಿ ನಾವು ಕಾಫಿ ಟೀ ಬದಲು ಎಲ್ಲರೂ ಒಂದೊಂದು ಗ್ಲಾಸ್ನ ಈ ರೀತಿ ಮನೇಲಿರೋರು ಎಲ್ಲರೂ ಚಿಕ್ಕವರಿಂದ ದೊಡ್ಡವರವರೆಗೂ ಸಹ ಇದನ್ನು ಕುಡಿಯೋದ್ರಿಂದ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಮತ್ತು ಹೆಲ್ತಿ ಕೂಡ ಇರ್ತೀವಿ. ಈ ಸಮ್ಮರ್ಗೆ ಹೊಟ್ಟೆ ಉರಿ, ಹೊಟ್ಟೆ ಕಚ್ಚು, ಬೇದಿ ಈ ಥರದ್ದೆಲ್ಲ ಆಗುತ್ತೆ ಸ್ನೇಹಿತರೆ, ನೀವು ಎಣ್ಣೆ ಐಟಮ್ ಎಲ್ಲ ತಿಂದಾಗ. ಹಂಗಾಗಿ ಈ ರೀತಿಯಾಗಿ ಮಾಡೋದ್ರಿಂದ ತುಂಬ ಆರೋಗ್ಯ ಚೆನ್ನಾಗಿರುತ್ತೆ. ಮತ್ತು ಫಸ್ಟ್ ಟೈಮ್ ಯಾರೆಲ್ಲ ನನ್ನ ಚಾನಲ್ ನೋಡ್ತೀರಾ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ಸ್ ಹಾಕಿ. ನಾನು ಹೇಳಿದ್ನೆಲ್ಲ ಪೌಡರ್ ಮೇಕಿಂಗ್ ಬೇಕೆಂದರೆ ಕಮೆಂಟ್ಸ್ ಹಾಕಿ, ನಾನು ಅದು ವೀಡಿಯೋ ಮಾಡಿ ತೋರಿಸ್ತೀನಿ. ಥ್ಯಾಂಕ್ ಯು.